ನಮಸ್ಕಾರ ಎಲ್ಲ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಸರ್ವಣ ಸರ್ ಅವ್ರ ಮನೆಗೆ ಹಬ್ಬಕ್ಕೆ ಬಂದಿದ್ದೀನಿ. ಅರ್ಶಿನ ಕುಂಕುಮಕ್ಕೆ ಕರೆದಿದ್ರು. ನೋಡಿದ್ರೇ ಎಷ್ಟು ಚೆನ್ನಾಗಿ ಕಾಣುತ್ತೆ. ದೇವಿನ ಬೆಳ್ಳಿ ಮತ್ತು ಪಿಂಕ್ ದೇವಿಗೆ ಇಷ್ಟವಾದಂಥ ಕಮಲದ ಹೂವಿನಲ್ಲಿ ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಅವ್ರುಗಳು ಎಷ್ಟು ಟ್ರೆಡಿಷ್ನಲಾಗಿ ಎಲ್ಲ ರೆಡಿಯಾಗಿ ತುಂಬ ಅಚ್ಚುಕಟ್ಟಾಗಿ ತುಂಬ ಪಾಂಗಿತ್ವಾಗಿ ಅಂದರೆ ಪೂಜೆ ವಿಧಾನ ಎಲ್ಲ ಮಾಡಿದ್ದಾರೆ. ತುಂಬ ಸಂತೋಷ ಆಯಿತು. ಐ ಥಿಂಕ್ ಎಲ್ಲ ಹೆಣ್ಮಕ್ಳಿಗೂ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೇ ತುಂಬ ಪ್ರೀತಿ. ದೇವ್ರಿಗೂ ಅಲಂಕಾರ ಮಾಡ್ಬೋದು, ನಾವುಗಳು ಅಲಂಕಾರ ಮಾಡ್ಕೋಬೋದು. ಹಾಗಾಗಿ ಈ ಹಬ್ಬ ತುಂಬ ವಿಶೇಷ. ಈ ಸಂದರ್ಭದಲ್ಲಿ ಎಲ್ರಿಗೂ ದೇವಿ ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೋತೀನಿ. ಮೇಡಮ್, ಈಗ ಶರವಣಂದ್ ಅವ್ರ ಮನೆ ಹತ್ರ ನೀವು ಬಂದು ಪೂಜೆಗೆ ಹಾಜರಾಗಿದ್ದೀರಾ ಮೇಡಮ್. ಅವ್ರ ಜೊತೆ ಒಡನಾಟ ಹೇಗಿದೆ ನಿಮ್ಮದು, ಅವ್ರ ಕುಟುಂಬದ ಜೊತೆ ಹೇಳೋದಾದ್ರೆ ಮೇಡಮ್? ನನಗೆ ಇದು ಯಾರೋ ಬೇರೆಯವ್ರ ಮನೆಗೆ ಬಂದಿದ್ದೀನಿ ಅಂತ ಅನಿಸೋದೇ ಇಲ್ಲ. ಇದು ಸುಮ್ಮನೆ ಮುಖಸ್ತುತಿಗಾಗಲಿ ಬಾಯಿ ಮಾತಿಗಾಗಲಿ ಹೇಳೋದಲ್ಲ. ತುಂಬಾ ಅವರು ಸರ್ವಣ್ಣ ಅವರು ಎಷ್ಟು ಸಾಮಾನ್ಯವಾಗಿ ನಾನು ಏನಂತಾರೆ ಯಾರನ್ನೂ ಏನು ಕೇಳಲ್ಲ. ಆದರೆ ಅವರು ನೋಡಿದ ತಕ್ಷಣ ಒಂದೊಂದು ಆ ಸಲಿಗೆ ನಮ್ಮ ಮನೆಯವರೇ ಇವಾಗ ನಮ್ಮ ಅಣ್ಣ ತಮ್ಮಂದ್ರನ್ನ ಹೇಗೆ ಮಾತಾಡಿಸ್ತೀವೋ ಅಥವಾ ಏನಾದರೂ ಬೇಕು ಅಂದರೆ ಹೇಗೆ ಒಂಥರ ಒಂದು ಲಿಬರ್ಟಿ ಇರುತ್ತಲ್ವ, ಆ ಒಂದು ಭಾವನೆ. ಅವ್ರ ಮನೆಯವರೆಲ್ಲರೂ ಅಷ್ಟೇ, ಅವ್ರ ವೈಫ್ ಇರ್ಬೋದು, ಅವ್ರ ಮಕ್ಕಳಿರ್ಬೋದು, ತುಂಬ ಪ್ರೀತಿ ವಿಶ್ವಾಸದಿಂದ ತುಂಬ ಆತ್ಮೀಯತೆಯಿಂದ ನೋಡ್ಕೋತಾರೆ. ನಾನು ಹೆಚ್ಚಾಗಿ ಎಲ್ಲೂ ಆಚೆ ಬರಲ್ಲ, ಆದರೆ ಇವ್ರು ಪ್ರತಿ ಸತಿ ಕರೆದಾಗ ಬರಬೇಕು ಅಂತ ಅನಿಸುತ್ತೆ. ಆ ಥರ ಒಂದು ಅಷ್ಟು ಪ್ರೀತಿ ತೋರಿಸ್ತಾರೆ. ಓಕೆ, ಥ್ಯಾಂಕ್ ಯು.